ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಗ್ಯಾರಂಟಿ ಯೋಜನೆಯೇ ಪ್ರಮುಖ ಕಾರಣ ಅಂತ ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳಿಕೊಂಡಿದ್ದಾರೆ. ಆದರೆ ಈಗ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ರಷ್ಟೇ ಗ್ಯಾರಂಟಿಯನ್ನ ಮುಂದುವರಿಸ್ತೀವಿ ಎನ್ನುವ ಮೂಲಕ ಶಾಸಕ ಬಾಲಕೃಷ್ಣ ವಿವಾದದ ಕಿಡಿಯನ್ನ ಹಚ್ಚಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಗ್ಯಾರಂಟಿ ಗಲಾಟೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತೆ ಅನ್ನೋ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಪರಿಣಮಿಸಿದೆ. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಬ್ಲಾಕ್ ಮೇಲ್ಗೆ ಇಳಿದಿದೆ. ಅವರಿಗೆ ಸೋಲ್ತೀವಿ ಅನ್ನೋದು ಖಚಿತವಾಗಿದೆ ಅನ್ನೋದಕ್ಕೆ ಗ್ಯಾರಂಟಿ ರದ್ದು ಬೆದರಿಕೆ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ ಗ್ಯಾರಂಟಿಯೇ ಇಲ್ದಾಗಿದೆ. ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಕಾಂಗ್ರೆಸ್ ಮುಂದಿನ ಚುನಾವಣೆ ನಂತರ ಜನಕ್ಕೆ ಕೈ ಕೊಡೋದು ಗ್ಯಾರಂಟಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕಳೆದ ವಿಧಾನಸಭಾ ಚುನಾವಣೆ ತಮ್ಮ ಬೋಗಸ್ ಗ್ಯಾರಂಟಿನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಮುಂದೆ ಲೋಕಸಭಾ ಚುನಾವಣೆ ಸೋಲಾಗುತ್ತೆ ಅನ್ನೋದು ಒಪ್ಕೊಳ್ತಾ ಇದ್ದಾರೆ. ಯುದ್ಧಕ್ಕೆ ಮುಂಚೆನೆ ಸೋಲೊಪ್ಕೊಂಡಂಗಾಗಿದೆ. ಅಂದ್ರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು. ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ. ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರುವಂತ ಹೇಳಿಕೆ ಅಂತ ಅನಿಸುತ್ತೆ. ಬೇಜವಾಬ್ದಾರಿಯ ಹೇಳಿಕೆ, ಅಹಂಕಾರದ ಹೇಳಿಕೆ, ದುರಹಂಕಾರದ ಹೇಳಿಕೆ, ಅಧಿಕಾರದ ದುರ್ಬಳಕೆ. ಏನು ಕಾಂಗ್ರೆಸ್ ಪಕ್ಷದ ಇವರು ಖಜಾನೆ ಕೊಡ್ತಿದ್ದಾರಾ? ಕಾಂಗ್ರೆಸ್ ಪಕ್ಷದ ಹಣ ಕೊಡ್ತಿದ್ದಾರಾ? ಇದು ಸಾರ್ವಜನಿಕರ ಬೆವರು ಸುರಿಸಿರುವಂತ ಹಣ. ಡ್ಯಾಮೇಜ್ ಕಂಟ್ರೋಲ್ಗೆ ಕೈ ಕಸರತ್ತು. 5 ವರ್ಷ ಗ್ಯಾರಂಟಿ ಇರುತ್ತೆ ಎಂದ ಸಿಎಂ. ಆದ್ರೆ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸ್ತಾ ಇದೆ. 5 ವರ್ಷವೂ ಗ್ಯಾರಂಟಿ ಯೋಜನೆಗಳು ಇರುತ್ತೆ ಅಂತ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಬಾಲಕೃಷ್ಣ ಮಾತ್ರವಲ್ಲ, ಬಿಜೆಪಿಗರ ಮಾತು ಅಂತ ಡಿಸಿಎಂ ವ್ಯಾಖ್ಯಾನಿಸಿದ್ದಾರೆ. ಯಾವ ಕಾರಣಕ್ಕೂ ಹೊಸ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿ ಪರಿಣಾಮಕಾರಿಯಾಗಿ ಏನೋ ದೃಷ್ಟಿಯಿಂದ ಇಟ್ಕೊಂಡು ಹೇಳಿರ್ಬೇಕು. ನಾವಂತೂ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ, ನಾವು ಮುಂದುವರಿತವೆ. ಇದು ಬಡವರ ಕಾರ್ಯಕ್ರಮಗಳು. ಬಿಜೆಪಿಯವರು ಹೇಳಿರೋದು ಮುಂದಕ್ಕೆ ಇದು ನೀವು ಮಾಡಿದ್ರೆ ನಿಲ್ತದೆ ಅಂತ, ಅದನ್ನ ಅವ್ರು ಹೇಳಿದ್ದಾರೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ. ಈ ಮಧ್ಯೆ ಎಚ್.ಸಿ. ಬಾಲಕೃಷ್ಣ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಎಲೆಕ್ಷನ್ ಸಲುವಾಗಿಯೇ ಗ್ಯಾರಂಟಿ ಕೊಟ್ಟಿರೋದು ಎಂದಿದ್ದಾರೆ. ನಾವು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಬಡವರ ಬದುಕನ್ನ ಕಟ್ಕೊಡ್ತಿರ್ತಕ್ಕಂಥದ್ದು ಕೂಡ ಚುನಾವಣೆ ದೃಷ್ಟಿಯಿಂದ. ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಇದು. ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಮುಂದೆ ಚರ್ಚೆ ಮಾಡಿದ್ದೇನೆ. ಜನ ಆ ಥರ ಏನಾದರೂ ನಮ್ಮನ್ನು ತಿರಸ್ಕಾರ ಮಾಡೋದಾದ್ರೆ ಜನ ಗ್ಯಾರಂಟಿಯನ್ನು ತಿರಸ್ಕಾರ ಮಾಡ್ದಂಗೆ. ಗ್ಯಾರಂಟಿಯಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಅಭಿವೃದ್ಧಿ ವಿಚಾರಗಳಲ್ಲಿ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಒಟ್ಟಾರೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ರಷ್ಟೇ ಗ್ಯಾರಂಟಿ ಮುಂದುವರಿಕೆ ಅಂತ ಶಾಸಕ ಬಾಲಕೃಷ್ಣ ಹೇಳಿಕೆ ಸಹಜವಾಗಿಯೇ ವಿರೋಧಿಗಳ ಕೈಗೆ ಸರ್ಕಾರದ ವಿರುದ್ಧ ಪ್ರಬಲ ರಾಜಕೀಯ ಅಸ್ತ್ರ ಸಿಕ್ಕಂತಾಗಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.